ಬಿಬಿಬಿಎಸ್ವೈಗೆ ಟೀಕಿಸುವ ನೈತಿಕತೆ ಇಲ್ವಾ? ಕಾಂಗ್ರೆಸ್ ನಾಯಕ ತಿರುಗಿ ಬಿದ್ದಿದ್ದಕ್ಕೆ ಕೇಂದ್ರದಿಂದ ಮಹಾಪಾಪ ಮಾಡಿದವರ ರಕ್ಷಣೆ. ಬಿಬಿಬಿಎಸ್ವೈಗೆ ಕಾಂಗ್ರೆಸ್ ಅನ್ನ ಟೀಕಿಸೋ ನೈತಿಕತೆ ಎಲ್ಲಿದೆ ಅಂತೇಳಿ ಕೈ ನಾಯಕರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಅದರಲ್ಲೂ ಕೆಪಿಸಿಸಿ ನಾಯಕ ಬಿಕೆ ಹರಿಪ್ರಸಾದ್ ಅವರಂತೂ ಬಿವೈ ವಿಜಯೇಂದ್ರ ವಿರುದ್ಧ ಒಂದರ ಮೇಲೊಂದು ಬಾಂಬ್ ಸಿಡಿಸಿದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಲೂಟಿ ಹೊಡೆದವರನ್ನ ಕೇಂದ್ರದ ಮೋದಿ ಸರ್ಕಾರ ಮಹಾಪಾಪ ಮಾಡಿ ರಕ್ಷಣೆ ಮಾಡ್ತಿದ್ಯಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಇಡೀ ದೇಶಾದ್ಯಂತ ಸೌಂಡ್ ಮಾಡ್ತಿದೆ. ಹಾಗಾದ್ರೆ ಏನಿದು ಕಂಪ್ಲೀಟ್ ಮ್ಯಾಟರು? ಕಾಂಗ್ರೆಸ್ ನಾಯಕರು ವಿಜಯೇಂದ್ರ ವಿರುದ್ಧ ಈ ರೇಂಜ್ಗೆ ತಿರುಗಿ ಬಿದ್ದಿದ್ದಕ್ಕೆ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕತೆ ಏನೋ? ಇಷ್ಟಕ್ಕೂ ತನಿಖೆ ಮಾಡ್ತಿರೋ ಅಧಿಕಾರಿಯೇ ಫೋರ್ಜರಿ ಕೇಸ್ನ ಆರೋಪಿನ? ಆ ಕುರಿತ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇನ್ನ ಮ್ಯಾಟರ್ಗೆ ಬರೋಣ. ಇತ್ತೀಚೆಗೆ ರಾಮ ಮಂದಿರದ ವಿಚಾರದಲ್ಲಿ ಬಿವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ವಿರುದ್ಧ ಸಖತ್ ವಾಗ್ದಾಳಿ ನಡೆಸಿದ್ರು. ಆದ್ರೆ ಇದಕ್ಕೆ ಭೀಕರವಾಗಿ ಕೌಂಟರ್ ಕೊಟ್ಟಿರೋ ಬಿಕೆ ಹರಿಪ್ರಸಾದ್ ವಿಜಯೇಂದ್ರ ಅವರಿಗೆ ನೈತಿಕ ಪಾಠ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಪ್ರಶ್ನಿಸೋಕೆ ಈ ಬೇಬಿ ಯಡಿಯೂರಪ್ಪನವರಿಗೆ ಯಾವ ಅರ್ಹತೆ ಇದೆ ಅಂತೇಳಿ ಫೇಸ್ಬುಕ್ ನಲ್ಲಿ ತರಾಟೆಗೆ ತಗೊಂಡಿದ್ದಾರೆ. ಹರಿಪ್ರಸಾದ್ ಅವರು ಹಾಕಿರೋ ಪೋಸ್ಟ್ ನಲ್ಲಿ ಏನಿದೆ ಗೊತ್ತಾ? ಚೆಕ್ ಮೂಲಕ ಲಂಚ ಪಡ್ಕೊಂಡು ಜೈಲಿಗೆ ಹೋದ ದೇಶದ ಮೊದಲ ಸಿಎಂ ಮಗ ವಿಜಯೇಂದ್ರ ಇವತ್ತು ಕಾಂಗ್ರೆಸ್ಗೆ ನೈತಿಕ ಪಾಠ ಮಾಡ್ತಿದ್ದಾರೆ. ಸ್ವತಃ BS ಯಡಿಯೂರಪ್ಪ ಅವರೇ ಈಗಲೂ ಅಪ್ರಾಪ್ತ ಬಾಲಿಕೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿದ್ದಾರೆ. ಇಂಥವರು ಪ್ರಭು ಶ್ರೀರಾಮಚಂದ್ರನ ಹಣ ಕದ್ದವರ ಪರ ವಹಿಸೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತೇಳಿ ಸಖತ್ ಕಾರವಾಗಿ ಚುಚ್ಚಿದ್ದಾರೆ. ಅಷ್ಟೇ ಅಲ್ಲ, ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಗ್ಗೆ ಮಾತನಾಡೋ ವಿಜಯೇಂದ್ರ ಅವರಿಗೆ ಅದು ಲಾಭ ಮಾಡೋ ಸಂಸ್ಥೆ ಅಲ್ಲ, ಅದೊಂದು ಜನಸೇವೆ ಮಾಡೋ ಟ್ರಸ್ಟ್. ಅಕ್ರಮ ಆಗಿದ್ರೆ 12 ವರ್ಷದಿಂದ ಕೇಂದ್ರದಲ್ಲಿರೋ ನಿಮ್ಮ ಸರ್ಕಾರ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಇನ್ನು ರಾಜಕೀಯದಲ್ಲಿ ಎಳಸು ಅಂತಾನು ರೇಗಿಸಿದ್ದಾರೆ. ಈಗ ವಿಜಯೇಂದ್ರ ಅವರು ರಾಮ ಮಂದಿರ ಹಗರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರಲ್ಲ, ಅದಕ್ಕೂ ಬಿಕೆ ಹರಿಪ್ರಸಾದ್ ಹಳೆಯ ಇತಿಹಾಸಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನಾವು ಸಿಬಿಐನ ನಂಬ್ತೀವಿ ಅಂತಲ್ಲ, ಆದ್ರೆ ಲೋಕಲ್ ಪೊಲೀಸರ ಪ್ರಭಾವ ಇಲ್ಲದೆ ಸ್ವತಂತ್ರ ತನಿಖೆ ಆಗಲಿ ಅಂತ ಕೇಳ್ತೇವೆ. ಆದ್ರೆ ಬಿಜೆಪಿ ಕಾಲದಲ್ಲಿ ಸಿಬಿಐ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ಯಾ ಅಂತ ಪ್ರಶ್ನಿಸೋ ಹಕ್ಕು ನಮಗಿದೆ ಎಂದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ತಂದೆ BS ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಜೈಲಿಗೆ ಹೋಗೋ ಮೊದಲು ಎಷ್ಟು ಕೇಸನ್ನ ಸಿಬಿಐಗೆ ಕೊಟ್ಟಿದ್ರು? ಕೇಂದ್ರದಲ್ಲಿ UPS ಸರ್ಕಾರ ಇರೋವರೆಗೂ ರಾಜ್ಯದ ಬಿಜೆಪಿ ಸರ್ಕಾರ ಒಂದೇ ಒಂದು ಕೇಸನ್ನ ಸಿಬಿಐಗೆ ಕೊಟ್ಟಿರಲಿಲ್ಲ. ಆದ್ರೆ 2013ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿಬಿಐ ಜೊತೆ ಹೋರಾಡುತ್ತಲೇ ಹಲವು ಪ್ರಕರಣಗಳನ್ನ ಸಿಬಿಐಗೆ ವಹಿಸಿತ್ತು. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಸಿಬಿಐ ತನಿಖೆ ನಡೆಸಿ ನಮಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಇದರರ್ಥ ಸಿಬಿಐ ನಮಗೆ ನ್ಯಾಯ ಕೊಟ್ಟಿದ್ದಲ್ಲ, ನಾವು ನ್ಯಾಯಯುತವಾಗಿಯೇ ಬದುಕಿದ್ದೇವೆ, ರಾಜಕಾರಣ ಮಾಡಿದ್ದೀವಿ ಅಂತ ಹರಿಪ್ರಸಾದ್ ಸಖತ್ತಾಗಿ ಹೇಳಿದ್ದಾರೆ. ಕೊನೆಯದಾಗಿ ವಿಜಯೇಂದ್ರ ಅವರೇ, ಸದ್ಯ ಬಿಜೆಪಿಯೊಳಗಿನ ಅಸಮಾಧಾನವನ್ನ ತಣಿಸಿ ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳೋ ಕಡೆ ಗಮನ ಕೊಡಿ. ಕಾಂಗ್ರೆಸ್ ನಾಯಕರನ್ನ ಟೀಕಿಸೋ ನೈತಿಕತೆ ನಿಮಗಿಲ್ಲ ಅಂತಾನೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನ ಅಯೋಧ್ಯೆ ರಾಮ ಮಂದಿರದ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ಜನಸಾಮಾನ್ಯರ ದೇಣಿಗೆಯನ್ನ ನುಂಗಿ ನೀರು ಕುಡಿದಿದ್ದಾರೆ. ಯಾವುದೇ ರಸೀದಿ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಹೊಡೆದಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಅಂತ ವಿಪಕ್ಷಗಳು ಹೇಳ್ತೇವೆ. ಇದೇ ವಿಚಾರವಾಗಿ ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ಭಾನುವಾರದಿಂದ ರಾಷ್ಟ್ರವ್ಯಾಪಿ ಸಹಿ ಅಭಿಯಾನ ಶುರು ಮಾಡ್ತಿದೆ. ಅರವಿಂದ್ ಕೇಜ್ರಿವಾಲ್ ಅವರಂತೂ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮೋದಿ ಅವರೇ, ನೀವೇ ಸ್ವತಃ ಮುಂದೆ ನಿಂತು ಟ್ರಸ್ಟ್ ರಚನೆ ಮಾಡಿದ್ರಿ, ಪ್ರತಿಯೊಬ್ಬ ಮೆಂಬರ್ಸ್ನ ವೈಯಕ್ತಿಕವಾಗಿ ನೀವೇ ಆಯ್ಕೆ ಮಾಡಿದ್ರಿ. ಆದ್ರೀಗ 2021ರಿಂದಲೂ ಇಲ್ಲಿ ಭೂ ಹಗರಣ ನಿರ್ಮಾಣ ಕಾರ್ಯದಲ್ಲಿ 40% ಕಮಿಷನ್ ಆರೋಪಗಳು ಕೇಳಿ ಬರುತ್ತಿದ್ರು, ನೀವ್ಯಾಕೆ ಮೌನವಾಗಿದ್ದೀರಿ? ಕಳ್ಳತನ CCTVಯಲ್ಲಿ ಸಿಕ್ಕಿಬಿದ್ರು ದೊಡ್ಡ ತಲೆಗಳನ್ನ ಬಿಟ್ಟು ಕೇವಲ ಕೆಳ ಹಂತದ 8 ಜನ ನೌಕರರನ್ನ ಮಾತ್ರ ಅರೆಸ್ಟ್ ಮಾಡಿ RSSನ ಪ್ರಭಾವಿಗಳನ್ನ ರಕ್ಷಣೆ ಮಾಡಲಾಗ್ತಿದೆ ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಗಂಭೀರ ಆರೋಪ ಮಾಡಿದೆ. ದೇಶಾದ್ಯಂತ ಆಪ್ ಸ್ವಯಂ ಸೇವಕರು ಈ ಸಹಿ ಅಭಿಯಾನ ಮಾಡಲಿದ್ದಾರೆ. ಜೊತೆಗೆ ಸುಂದರಕಾಂಡ ಪಠಣವನ್ನು ಮಾಡ್ತಾರಂತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಕೇವಲ ಅಯೋಧ್ಯೆಗೆ ಮಾತ್ರ ಸೀಮಿತವಾಗಿಲ್ಲ. ಉತ್ತರಾಖಂಡದ ಬದ್ರಿನಾಥ ದೇವಸ್ಥಾನದಲ್ಲೂ ದೇಣಿಗೆ ದುರುಪಯೋಗ ಬಯಲಾಗಿ ಅಲ್ಲಿನ ಸಿಬ್ಬಂದಿ ಪ್ರಮೋದ್ ನೌಟಿಯಾಲ ವಿರುದ್ಧ FIR ದಾಖಲಿಸಿ ಅಮಾನತು ಮಾಡಲಾಗಿತ್ತು. ಇಷ್ಟೆಲ್ಲ ಆಗ್ತಾ ಇರುವಾಗಲೇ ಈಗ ಬಿಜೆಪಿ ಆಡಳಿತವಿರುವ ಮಧ್ಯಪ್ರದೇಶ
ಪ್ರದೇಶದ ಅಗರ ಮಾಲ್ವಾ ಜಿಲ್ಲೆಯ ಪ್ರಸಿದ್ಧ ಮಾ ಬಗಲ್ಮುಖಿ ದೇವಸ್ಥಾನದಲ್ಲೂ ಕೋಟ್ಯಾಂತರ ರೂಪಾಯಿ ಲೂಟಿ ನಡೆದಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರದ ಅಧಿಕೃತ ಸಮಿತಿಯ ಕಣ್ಣು ತಪ್ಪಿಸಿ ಖಾಸಗಿ ವ್ಯಕ್ತಿಗಳ ತಂಡವೊಂದು ದೇವಸ್ಥಾನದ ಆವರಣದಲ್ಲಿ ಭಕ್ತರಿಂದ ಬಂದ ಕೋಟ್ಯಾಂತರ ರೂಪಾಯಿ ನಗದು ಮತ್ತು ಚಿನ್ನಾಭರಣಗಳನ್ನು ಲೂಟಿ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ದೂರುಗಳು ದಾಖಲಾಗುತ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಅಗರ್ ಮಾಲ್ವಾ ಜಿಲ್ಲಾಧಿಕಾರಿ ಪ್ರೀತಿ ಯಾದವ್ ಅವರು 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದಾರೆ. 3 ಸದಸ್ಯರ ತನಿಖಾ ಸಮಿತಿಗೆ ಅಗರ್ ಮಾಲ್ವಾ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ BS ಸೋಲಾಂಕಿ ನೇತೃತ್ವ ವಹಿಸಲಿದ್ದಾರೆ. ಅಗರ್ ಮಾಲ್ವಾ ಜಿಲ್ಲಾ ಖಜಾನೆ ಅಧಿಕಾರಿ ಮನೀಶ್ ಸೋಲಾಂಕಿ ಮತ್ತು ನೆಲ್ಕಾಡ ಪುರಸಭೆಯ ಮುಖ್ಯ ಪುರಸಭೆ ಅಧಿಕಾರಿ ಮಿನಿ ಅಗರ್ವಾಲ್ ತನಿಖಾ ಸಮಿತಿಯ ಇತರೆ ಸದಸ್ಯರಾಗಿದ್ದಾರೆ. ಈ ತಂಡಕ್ಕೆ 7 ದಿನಗಳಲ್ಲಿ ವರದಿ ನೀಡಲು ಗಡುವನ್ನು ನೀಡಲಾಗಿದೆ. ಮಾ ಬಗಲ್ಮುಖಿ ದೇವಸ್ಥಾನವು ಸಂಪೂರ್ಣವಾಗಿ ಮಧ್ಯಪ್ರದೇಶ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ನಿಯಂತ್ರಣದಲ್ಲಿದೆ. ಸ್ಥಳೀಯ ಉಪವಿಭಾಗಾಧಿಕಾರಿ ನೇತೃತ್ವದ ಸಮಿತಿ ಇದರ ಆಡಳಿತವನ್ನ ನೋಡಿಕೊಳ್ತಿದೆ. ಆದ್ರೆ ಕಳೆದ 2 ವರ್ಷಗಳಿಂದ ದೇವಸ್ಥಾನದ ಆಡಳಿತ ಮಂಡಳಿಗೆ ಯಾವುದೇ ಸಂಬಂಧವಿಲ್ಲದ ನೋಂದಣಿಯಾಗದ ಖಾಸಗಿ ಸಮಿತಿಯೊಂದು ಕಾನೂನು ಬಾಹಿರವಾಗಿ ಸಕ್ರಿಯವಾಗಿತ್ತು. ಈ ಖಾಸಗಿ ತಂಡವು ದೇವಸ್ಥಾನದ ಹೆಸರಿನಲ್ಲೇ ನಕಲಿ ದೇಣಿಗೆ ರಶೀದಿ ಪುಸ್ತಕಗಳನ್ನು ಮುದ್ರಿಸಿತ್ತು. ದೇಶದ ವಿವಿಧ ಮೂಲೆಗಳಿಂದ ಬರುವ ಗಣ್ಯರು, ರಾಜಕಾರಣಿಗಳು ಹಾಗೂ ಸಾಮಾನ್ಯ ಭಕ್ತರಿಂದ ನಗದು, ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ದೇಣಿಗೆಯಾಗಿ ಪಡೆದು ತಮ್ಮದೇ ಆದ ಖಾಸಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿಕೊಳ್ಳುತ್ತಿತ್ತು. ಈ ಲೂಟಿಯ ಮೊತ್ತ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ. ಹಗರಣದ ಕುರಿತು ಸದ್ಯ ಮಧ್ಯಪ್ರದೇಶದ ರಾಜಕೀಯ ವಲಯದಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಉಮಂಗ್ ಸಿಂಗಾರ್ ಅವರು ಆಡಳಿತಾರೂಢ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಮ ಮಂದಿರದ ಹಗರಣದ ಬೆನ್ನಲ್ಲೇ ಬಾಗಲಮುಖಿ ದೇವಸ್ಥಾನದಲ್ಲೂ ಇಂತಹ ದೊಡ್ಡ ಲೂಟಿ ನಡೆದಿರೋದು ಹಿಂದೂ ಧರ್ಮದ ಭಕ್ತರ ನಂಬಿಕೆಗೆ ಬಗೆದ ದ್ರೋಹ. ಸರ್ಕಾರ ತಪ್ಪಿತಸ್ಥರನ್ನ ತಕ್ಷಣ ಜೈಲಿಗೆ ಕಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈಗಾಗಲೇ ಅಯೋಧ್ಯೆ ರಾಮ ಮಂದಿರದಲ್ಲಿ ಕಾಣಿಕೆ ಪೆಟ್ಟಿಗೆಗಳಿಂದ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಸುಮಾರು 70ಕ್ಕೂ ಹೆಚ್ಚು ಬಾರಿ ಕಳ್ಳತನ ನಡೆದಿರುವುದು ಪತ್ತೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸುತ್ತಿದ್ದು ಈಗಾಗಲೇ 8 ಜನರನ್ನ ಬಂಧಿಸಿ ಸುಮಾರು 80 ಲಕ್ಷ ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. RSSನ ಪ್ರಮುಖ ನಾಯಕರನ್ನ ಈ ಪ್ರಕರಣದಿಂದ ಉತ್ತರ ಪ್ರದೇಶ ರಕ್ಷಿಸುತ್ತಿದೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಇದೆಲ್ಲದರ ಮಧ್ಯೆ ಅತಿ ದೊಡ್ಡ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಏನು ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ದರೋಡೆ ಕೇಸ್ನ ತನಿಖೆ ಮಾಡ್ತಿರೋ ಎಸ್ಐಟಿ ಚೀಫ್ ಹಿರಿಯ IAS ಅಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ಮೇಲೆಯೇ ಈಗ ಒಂದು ಫೋರ್ಜರಿ ಕೇಸ್ ಮುನ್ನೆಲೆಗೆ ಬಂದಿದೆ. ಅಯೋಧ್ಯೆಯಲ್ಲಿ ಸಿಸಿಟಿವಿ ಆಧಾರದ ಮೇಲೆ ಸುಮಾರು 70ಕ್ಕೂ ಹೆಚ್ಚು ಬಾರಿ ಕಳ್ಳತನ ನಡೆದಿರುವುದು ಪತ್ತೆಯಾಗಿದೆ. 8 ಜನ ಅರೆಸ್ಟ್ ಆಗಿದ್ದಾರೆ, 80 ಲಕ್ಷ ರೂಪಾಯಿ ಸಿಕ್ಕಿದೆ. ಆದ್ರೆ ಈ ಕೇಸ್ನ ತನಿಖೆ ಮಾಡ್ತಿರೋ ಅಧಿಕಾರಿಯೇ ಫೋರ್ಜರಿ ಆರೋಪ ಎದುರಿಸ್ತಾ ಇರುವಾಗ ಈ ಕೇಸ್ನಲ್ಲಿ ಪಾರದರ್ಶಕ ತನಿಖೆ ನಿರೀಕ್ಷಿಸೋಕೆ ಹೇಗೆ ಸಾಧ್ಯ? ಪ್ರಭಾವಿಗಳನ್ನ ಬಿಟ್ಟು ಇವರು ನಿಜವಾದ ಕಳ್ಳರನ್ನ ಪತ್ತೆ ಹಚ್ತಾರಾ ಅನ್ನೋದು ಈಗ ಸಾರ್ವಜನಿಕರ ಯಕ್ಷ ಪ್ರಶ್ನೆ. ಅದೇನೇ ಇದ್ರೂ ಒಂದು ಕಡೆ ಕರ್ನಾಟಕದಲ್ಲಿ BV ವಿಜಯೇಂದ್ರ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ನೈತಿಕತೆಯ ಜಟಾಪಟಿ ನಡೆಯುತ್ತಿದ್ರೆ ಮತ್ತೊಂದು ಕಡೆ ದೇಶದ ಪವಿತ್ರ ದೇವಸ್ಥಾನಗಳ ದೇಣಿಗೆ ಹಣ ಲೂಟಿ ಆಗ್ತಿರೋದು ಭಕ್ತರ ವಲಯದಲ್ಲಿ ತೀವ್ರ ಬೇಸರ ಮತ್ತು ಆಕ್ರೋಶ ತರಿಸಿದೆ. ಹಾಗಾದ್ರೆ ಈ ಇಡೀ ವಿವಾದದ ಬಗ್ಗೆ ನೀವೇನಂತೀರಾ? ರಾಮ ಮಂದಿರ ಮತ್ತು ಇತರೆ ದೇವಸ್ಥಾನಗಳ ದೇಣಿಗೆ ವಿವಾದದ ಹಿಂದೆ ನಿಜಕ್ಕೂ ದೊಡ್ಡ ಕೈಗಳಿವೆಯಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ಗಳಲ್ಲಿ ಶೇರ್ ಮಾಡಿ. ಇಂತಹದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.